ಬಿಸಿನೀರು ಇಕ್ಕಿರೋದು. ಹಾಂ, ಎಷ್ಟು ಬಿಸಿನೀರು ಇಟ್ಟಿದ್ದೀರಮ್ಮ? ಸ್ವಲ್ಪ 1 ಗ್ಲಾಸ್ 2 ಗ್ಲಾಸ್ ಅಷ್ಟೇ, ನಮಗೆ ಎಷ್ಟು ಆಗುತ್ತೋ ಅಷ್ಟು ಇಕ್ಕೋದು. ಓಕೆ. ಎಷ್ಟು ಹಿಟ್ಟು ತಗೊಂಡಿದ್ದೀವಿ ಅದಕ್ಕೆ ಸರಿಯಾಗೋಷ್ಟು ನೀರು ಬಿಸಿನೀರು ತಗೋಬೇಕು. ಬಿಸಿನೀರು ತಗೋಬೇಕು, ಅದಷ್ಟು ಎಷ್ಟು ಆಗುತ್ತೋ ಅಷ್ಟು ಬಿಸಿನೀರು ತಗೋಬೇಕು. ಎಷ್ಟು ಇದು ಮಾಡ್ಕೊಳ್ತೀವಿ ಅಷ್ಟೇ ಬೇಕು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ರೊಟ್ಟಿ? ನಾವು 6 ವರ್ಷ 7 ವರ್ಷದಿಂದ ಮಾಡ್ತಾ ಇದ್ದೀವಿ. 7 ವರ್ಷದಿಂದ. ಬಿಸಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಲಕ್ಷ್ಮಿ ಅಕ್ಕನವರು ತೋರಿಸ್ಕೊಡ್ತಾ ಇದ್ದಾರೆ. ಇವರು ಮೂಲತಃ ರಾಯಚೂರಿನವರು. ಈ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಚೆನ್ನಾಗಿ ಜೋಳದ ರೊಟ್ಟಿಯನ್ನು ಮಾಡಿಕೊಳ್ಬಹುದು. ಟ್ರೈ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಉತ್ತರ ಕರ್ನಾಟಕದವರು ರೊಟ್ಟಿ ಮಾಡುವುದು ನೋಡುವುದೇ ಚಂದ. ಈ ಜೋಳದ ರೊಟ್ಟಿ ಮಾಡುವಾಗ ಕೆಲವು ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ರೊಟ್ಟಿ ಬಹಳ ಚೆನ್ನಾಗಿ ಬರ್ತದೆ. ಈ ವಿಡಿಯೋವನ್ನು ಹೆಚ್ಚು ಎಡಿಟ್ ಮಾಡಿಲ್ಲ, ಪೂರ್ತಿಯಾಗಿ ತೋರಿಸಿದ್ದೀನಿ. ಇದರಿಂದ ನಿಮಗೆ ಹೇಗೆ ಮಾಡಬೇಕು ಅಂತ ಸರಿಯಾಗಿ ಗೊತ್ತಾಗ್ತದೆ. ತುಂಬ ಜನರಿಗೆ ರೊಟ್ಟಿ ಮಾಡುವಾಗ ಸೈಡ್ ಬಿರಿತದೆ, ಒಡೆದ ಹಾಗೆ ಆಗ್ತದೆ. ಈ ಥರ ಇವರು ಮಾಡಿದಾಗೆ ಮಾಡಿದರೆ ಒಡೆಯುವುದಿಲ್ಲ. ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡಾಗ ಸ್ವಲ್ಪ ಮೇಲೆ ತೇವ ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ತಾ ಇದ್ದಾರೆ ಅಂತ. ಅದು ಯಾವ ಪೇಪರ್ ಮೇಲೆ ನೀವು ಲಟ್ಟಿಸ್ತಾ ಇದ್ದೀರಾ? ಇದು ನಮ್ಮ ಬಟ್ಟೆ ಕೊಡ್ತಾರೆ ಅಂಗಡಿಯಲ್ಲಿ ಪೇಪರು. ಅದೇ ಕಟ್ ಮಾಡಿರೋದು. ಓಕೆ. ಅಂಟ್ಕೊಳ್ಳಲ್ಲ ಇದ್ರ ಮೇಲೆ? ಅಂಟ್ಕೊಳ್ಳಲ್ಲ. ಇದ್ರ ಮೇಲೆ ಅಂದರೆ ಅಂಟ್ಕೊಂಡು ಅದರಲ್ಲಿ ಇದ್ರ ಮೇಲೆ ಹಾಕೊಳ್ಳೋದು. ಎಷ್ಟು ಹಿಟ್ಟು ತಗೊಳ್ತೀವಿ ಅಷ್ಟೇ ನೀರು ತಗೋಬೇಕು? ಅಷ್ಟೇನಿಲ್ಲ, ಅದಷ್ಟೇ ತಗೋಬೇಕು. ಓಕೆ. ಈ ಹೊಸತ್ತಾಗಿ ಮಾಡೋರಂದರೆ ಎಷ್ಟು, 1 ಗ್ಲಾಸ್ ಹಿಟ್ಟು ತಗೊಂಡ್ರೆ ಒಂದು ಎಷ್ಟು ನೀರು ಬೇಕಾಗುತ್ತೆ? ಅದು ಸ್ವಲ್ಪ ಇಷ್ಟ ಹಾಕೋಬೇಕು, ಚೆನ್ನಾಗಿ ಕುದಿಬೇಕು. ಕುದಿದ್ಮೇಲೆ ಅದರಲ್ಲಿ ಯಾರು ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಅಷ್ಟೇ. ನಿಮಗೆ ಇಷ್ಟಿದ್ರೆ ಸ್ವಲ್ಪ ಇಕ್ಕೋಬೇಕು. ನೀವು ಊರಲ್ಲಿ ಯಾವುದೆಲ್ಲ ಪಲ್ಯ ತಿಂತೀರಾ ಇದ್ರ ಜೊತೆ? ಇದು ಚೌಳೆಕಾಯಿ ತಿಂತೀವಿ, ಇದು ಬೆಂಡೆಕಾಯಿ, ಆಲೂಗಡ್ಡೆ, ಹೆಂಗೆ ಬೇಕಾ ಯಾವ್ದು ಬೇಕಾಗಿ ಮಾಡ್ಕೊಳ್ತೀವಿ.
ನಮ್ಮ ಪಾಪು ತಿನ್ಬಿಡ್ತಾನೆ ಒಂದೊಂದು ದಿವಸಕ್ಕೆ 2 3 ಹಾಂ ಇದೇ ರೊಟ್ಟಿ ಜಾಸ್ತಿ ತಿನ್ನೋದು ನಾವು. ನಿಮ್ಮ ಕಡೆ ತುಂಬ ಫೇಮಸ್ ಅಲ್ವಾ? ಇದು ತುಂಬ ನಮ್ಮ ಕಡೆ ಒಂದ್ಸತಿ ಬನ್ನೇರ್ಘಟ್ಟಲ್ಲಿ ಅಯ್ಯಮ್ಮ ತಗೊಂಬಂದ್ರೆ 200 ರೂಪಾಯಿ ತಗೊಂಬಂದಿನಿ ನಾನು. ಇದೇ ತರ ಸಜ್ಜಿ ರೊಟ್ಟಿ ತಗೊಂಬಂದೆ ನಾನು, ಜೋಳ ರೊಟ್ಟಿ ಇಲ್ಲ, ಸಜ್ಜಿ ರೊಟ್ಟಿ. ಸಜ್ಜಿ ರೊಟ್ಟಿಯಲ್ಲಿ ಮಾಡ್ಬೇಕು ಅಂದ್ರೆ ಅರ್ಶಿನ ಪೌಡ್ರ್ ಹಾಕಿ ಮಾಡ್ಕೋಬೇಕು. ಅರ್ಶಿನ ಪೌಡ್ರ್ ಹಾಕಿ ಮಾಡ್ಕೋಬೇಕು. ಅರ್ಶಿನ ಪೌಡ್ರ್ ಹಾಕಿದ್ರೆ ಒಂಥರ ಅರ್ಶಿನ ಚೆನ್ನಾಗಿ ಆಗುತ್ತೆ. ಈ ರೊಟ್ಟಿಗೆ ಖಡಕ್ ರೊಟ್ಟಿ ಅಂತಲೂ ಹೇಳ್ತಾರಲ್ಲ? ಈ ರೊಟ್ಟಿಗೆ ಖಡಕ್ ರೊಟ್ಟಿ ಇಲ್ಲ, ಬಿಸಿ ರೊಟ್ಟಿ ಅಂತಾರೆ. ಬಿಸಿ ರೊಟ್ಟಿ, ಬಿಸಿ ರೊಟ್ಟಿ ಮನೇಲಿ ಮಾಡ್ಕೊಂಡು ಮನೇಲಿ ಯೂಸ್ ಮಾಡ್ಕೊಂಡು ಮನೇಲಿ ತಿಂತಾರೆ. ಅಂಗಡಿಯಲ್ಲಿ ಹೋಗಿ ತಗೋಬೇಕಂದ್ರೆ ಖಡಕ್ ರೊಟ್ಟಿ. ಖಡಕ್ ರೊಟ್ಟಿ, ಖಡಕ್ ರೊಟ್ಟಿ. ನಾವು ಮನೇಲಿ ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಕೊತೀವಿ, ಅಂಗಡಿಯಲ್ಲಿ ಅಂದರೆ ಚಿಕ್ಕದು ಬರುತ್ತೆ. ಓಕೆ. ಇದೇ ನಮ್ಮ ಜಮೀನಲ್ಲಿ 5 ಮೂಟೆ 8 ಮೂಟೆ 9 ಮೂಟೆ ಆಗತ್ತೆ ನಮ್ಮ ಜಮೀನಲ್ಲಿ. ಅಂಗಡಿಯಲ್ಲಿ ತಗೋಬೇಕು ಅಂದರೆ ಇದು ಕೊಟ್ಟು ತಗೋಬೇಕು, ದುಡ್ಡು ಕೊಟ್ಟು 50 ರೂಪಾಯಿ kg. ಓಕೆ. ಅಂಗಡಿಯಲ್ಲಿ ತಗೋಬೇಕು ಅಂದರೆ ನಮ್ಮ ಜಮೀನಲ್ಲಿ ಇದೇ ಆಗೋದು ಜಾಸ್ತಿ. ಇದೇ ತೊಗರಿ, ಅಜೆಂದು ಕಾಳು ಎಲ್ಲ ನಮ್ಮ ಜಮೀನಲ್ಲಿ ಎಲ್ಲ ಜಾಸ್ತಿ ಆಗ್ಬಿಟ್ರೆ ನಾವು ಮಾರ್ಬಿಡ್ತೀವಿ. ಇಲ್ಲಿ ಅಂಗಡಿಯಲ್ಲಿ ಜೋಳ ಸಿಗ್ತದಲ್ಲ, ತಿನ್ಲಿಕ್ಕೆ ಸಿಗೋ ಜೋಳ, ಅದು ಇದು ಒಂದೇನಾ? ಅದು ಸೇಮ್ ಸೇಮ್. ಸೇಮ್. ನಮ್ದು ಇಲ್ಲಿ ಖಾಲಿ ಆಗ್ಬಿಟ್ರೆ ನಾವೇ ಅಂಗಡಿಯಲ್ಲಿ ತಗೊಂತೀವಿ. ಅಂಗಡಿಯಲ್ಲಿ ತಗೋತೀರಾ? 50 ರೂಪಾಯಿ kg ಹಾಕ್ತಾರೆ ಅವರು. ನಾವು ಊರಲ್ಲಿ ಎತ್ಕೊಂಡ್ಬರ್ತೀವಿ, ಜಾಸ್ತಿ ಇರೋದು ನಾವು ಬಿಟ್ಟು ಒಂದು 500 600 ಮಾಡ್ಕೊತೀವಿ. 1000 ಗಂಟೆ ಜನ ಹೆಂಗಿರುತ್ತೆ ಅದಷ್ಟು ಮಾಡ್ಕೊತೀವಿ. ಜನ ಎಷ್ಟಿರ್ತದೆ ಜಾಸ್ತಿ ಇದ್ರೆ 1000 ಗಂಟೆ ಹೋಗುತ್ತೆ. ನಮ್ಮೂರ ಕಡೆ ಇದು ಮಾರ್ತಾರೆ 300 ರೂಪಾಯಿ ಒಂದು. 3 ರೂಪಾಯಿ ಕೊಟ್ರೆ ಒಂದು. 100 ರೂಪಾಯಿಗೆ 3 ರೂಪಾಯಿ 3 ರೂಪಾಯಿ 3 ರೂಪಾಯಿಗೆ ಒಂದು. 3 ರೂಪಾಯಿಗೆ ಒಂದು. ಜಾತ್ರೆಯಲ್ಲಿ ಸ್ಟಾಲ್ ತರ ಇಟ್ಕೋತೀರಿ? ಜಾತ್ರೆಯಲ್ಲಿ ಸ್ಟಾಲ್. ನಾವು ತಗೊಂಡಲ್ಲ, ನಾವು ಮನೇಲಿ ಮಾಡ್ಕೊಂತೀವಿ. ಎರಡು ಇಕ್ಬಿಟ್ಟು ನಮ್ಮ ಮಗಳು ನಾನು ಸೇರ್ಕೊಂಡು ಮಾಡ್ಕೊಂತೀವಿ. ನೀವು ಅಲ್ಲೇ ಜಾತ್ರೆಯಲ್ಲೇ ಮಾಡಿ ಸೇಲ್ ಮಾಡ್ತೀರಾ? ಮನೇಲಿ ಮಾಡಿ ಸೇಲ್ ಮಾಡಲ್ಲ, ಮನೇಲಿ ಮಾಡೋದು. ಮನೇಲಿ ನೆಂಟರು ಜಾಸ್ತಿ. ನೀವು ಮನೆಯಲ್ಲೇ ಮಾಡ್ಕೋತೀರಾ? ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಅವ್ರು ಬರೋಗಂಟ ನಾವು ಎಲ್ಲ ಬ್ಯಾಟಿ ಕೊಯ್ಕೊಂಡು ಜಾತ್ರೆ ಮಾಡ್ಕೊಂಡು ಅಷ್ಟೊಂದು ಮಾಡ್ಕೊಂತೀವಿ. 2 ದಿವಸ 3 ದಿವಸ 4 ದಿವಸ 8 ದಿವಸ ತನಕ ಅದೇ ಯೂಸ್ ಆಗುತ್ತೆ. ಅದೇ ಜೋಳ ರೊಟ್ಟಿ. ಇದು ಎಷ್ಟು ದಿವಸ ಇಟ್ಕೋಬಹುದು? ಎಷ್ಟು ದಿವಸನೂ ಇಟ್ಕೋಬಹುದು. ಚೆನ್ನಾಗಿ ಇದ್ರ ಮೇಲೆ ಆಗ್ಬಾರ್ದು, ಸ್ವಲ್ಪ ಒಣಸ್ಬೇಕು, ಅಂದ್ರೆ ಟೇಸ್ಟ್ ಬರ್ತದೆ. ಅಂದ್ರೆ ಬೂದಿ ಬೂದಿ ಆಗ್ಬಿಡ್ತು, ಒಂದ್ ಜಾಗದಲ್ಲಿ ಕಟ್ಬಿಟ್ರೆ ಬೂದಿ ಆಗ್ಬಿಡುತ್ತೆ. ಖಡಕ್ ರೊಟ್ಟಿ ಅಂತ ಹೇಳ್ತಾರೆ. ಖಡಕ್ ರೊಟ್ಟಿ. ಕೊನೆಯಲ್ಲಿ ಉಳಿದ ಹಿಟ್ಟನ್ನು ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕದಾಗತ್ತೀವಿ ಲಾಸ್ಟಲ್ಲಿ. ನಾವು ಹೆಂಗೆ ತಗೊಂತೀವಿ ಅಷ್ಟು, ಸ್ವಲ್ಪ ಜಾಸ್ತಿ ಅದರಲ್ಲಿ ಮಿಸ್ಕೊಂಡ್ಬಿಟ್ರೆ ಕರೆಕ್ಟ್ ಆಗ್ತಿತ್ತು. ನಾನು ಉಳಿದಿರೋದು ಇದು. ಓಕೆ. ಈ ರೊಟ್ಟಿನ ಬಿಸಿನೀರಲ್ಲೇ ಮಾಡ್ಕೊಳ್ಬೇಕಲ್ಲ? ಬಿಸಿನೀರಲ್ಲೇ ಮಾಡ್ಕೋಬಹುದು. ಜಾಸ್ತಿ ಇಟ್ಟು ಯೂಜು ಮಾಡಬಾರ್ದು. ನಮಗೆ ಎಷ್ಟು ದಿವಸ ಆಗತ್ತಾ, 10 ದಿವಸ 15 ದಿವಸ ಲಾಸ್ಟ್. ತಿಂಗಳ ಗಟ್ಟ ಇಟ್ಕೊಂಡ್ಬಿಟ್ರೆ ರೊಟ್ಟಿನೇ ಆಗಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ಬರ್ಬೇಕು. ಹೋಗಿ ರೇಷನ್ ಇದಕ್ಕೆ ಹೋಗಿ ಮಿಲ್ಲಕ್ಕೆ ಹೋಗಿ ನಮಗೆ ಎಷ್ಟು ಬರುತ್ತೆ, ಎಷ್ಟು ಇದಾಗುತ್ತೆ ಅಷ್ಟು ಮಾಡ್ಕೊಂಡ್ಬರ್ಬೇಕು. ಜಾಸ್ತಿ ದಿನ ಇಟ್ಕೊಂಡ್ಬಿಟ್ರೆ ಬರಲ್ಲ. ಚೆನ್ನಾಗಿ ನೀರು ಕುದಿಸ್ಬೇಕು. ಅದಕ್ಕೆ ಕುದಿಸ್ಬಿಟ್ಟು ಹಾಕ್ಕೋಬೇಕು. ಜಾಸ್ತಿ ಬರಲ್ಲ ಅಂದರೆ ಏನು ಮಾಡಬೇಕು, ಇದರಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಬಿಟ್ಟು ಇಷ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಇಷ್ಟು ಹಾಕೊಂಡು ಅದರಲ್ಲಿ ಸ್ಲಿಪ್ ಮಾಡ್ಕೊಂಡು ಒಣಸ್ಕೋಬೇಕು. ಈಗ ಹೊಸದಾಗಿ ಮಾಡ್ತಾ ಇರೋರು ಹೇಗೆ ಮಾಡಬೇಕು ಅಂತ? ನೀವು ಬೇಗ ಮಾಡಿಸ್ಕೊಂಡ್ಬಂದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟೊಂದು. ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಬಿಸಿನೀರನ್ನ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೋಬಹುದು. ಜಾಸ್ತಿ ಇದು ನೀರು ಇದು ಗಟ್ಟಿ ಇರಬೇಕು ಸ್ವಲ್ಪ. ಇದೇ ಸ್ವಲ್ಪ ಇದು ತೆಳಗೆ ಮಾಡಬಾರ್ದು. ನಾವು ಚಪಾತಿ ಹಿಟ್ಟು ಮಾಡ್ಕೊಂತೀವಿ ನೋಡ, ಆ ಥರ ಮಾಡ್ಕೊಳ್ಬೇಕು. ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು.
ಚಲೋ ರೇಟ್ ಬರ್ಬಟ್ಟಿ ಕುರುಡು ಸರ್ ಕಸ ನಾಕಿ ಬಟ್ಟೆ ನಾದಿಗೆ ಸಿಕ್ಕಿದೆ ಇದೆ ಸ್ವಲ್ಪ ಮಿಕ್ಕಿರೋದು ಇದು ಚಿಕ್ಕದ ಮಾಡ್ಕೊಡ್ತೀನಿ ಮಗುವಿಗೆ. ನಿಮ್ಮ ಮಗುಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ. ನಮ್ಮ ಮಗುಗೆ ಜೋಳ ರೊಟ್ಟಿ ಇರಲೇಬೇಕು, ನಮಗಿಲ್ಲ ಅಂದರೆ ಅದು ಇರಲೇಬೇಕು. ಇದು ಮಿಕ್ಕಿರೋದು ಇದು ಜಾಸ್ತಿ ಆಗಿದೆ, ಇದ್ರ ಒಳಗಡೆ ಹಾಕಿ ಬಿಡಬೇಕು. ಈ ಬಟ್ಟೆನ ಬಿಸಾಗಬಾರ್ದು, ಇದ್ರ ಒಳಗಡೆ ಹಾಕಿ ಅಂದರೆ ಮಡಿಸ್ಬಿಟ್ಟು ಏನಾಗ್ಬಿಟ್ರೆ ತೊಳಿಬೇಕು, ನೀರು ಹಾಕಿ ತೊಳೆದ್ಬಿಟ್ಟು ಒಣಗಿ ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ಇದು ಮಾಡ್ಕೋಬೇಕು. ನೀವು ಮಾಡುವಾಗ ಚೆನ್ನಾಗಿ ಕಾಣ್ತಾ ಇದೆ, ಸುಲಭವಾಗಿ ಮಾಡಿದಾಗೆ ಕಾಣ್ತಾ ಇದೆ. ನಾವು ಮಾಡುವಾಗ ಸ್ವಲ್ಪ ಇನ್ನೂ ಅಭ್ಯಾಸ ಆಗಬೇಕು. 4, 5, 6, 7, 8, 9, 10, 11, 12 ರೊಟ್ಟಿ ಆಗಿದೆ. ಒಂದು 2 3 4 5 6 7 8 9 10 12 13 ರೊಟ್ಟಿ ಆಗಿದೆ. ನಾವು ಜಾಸ್ತಿ ಇಷ್ಟ ಇನ್ನು ಬೇಕಿದ್ರೆ ಸಾಯಂಕಾಲ ಮಾಡ್ಕೊತೀವಿ. ಜಾಸ್ತಿ ಮಾಡ್ಕೊಳ್ಳ ಬೇಜಾನಿದೆ ಸೌದೆ ಅದಕ್ಕೆಲ್ಲ ಇಲ್ಲೇ ಡೈಲಿ ಮಾಡ್ಕೊತೀವಿ. ಗ್ಯಾಸ್ ಮೇಲೆಂದು ಗ್ಯಾಸ್ ಕಮ್ಮಿ ಮಾಡಿಕೊಂಡು ಗ್ಯಾಸ್ ಮೇಲೆಂದು ಸಣ್ಣಾಗಿ ಹಾಕ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೋಬೇಕು. ಫಾಸ್ಟ್ ಇದ್ದರೆ ಜಾಸ್ತಿ ಅಂಚ ಮೇಲೆ ಇಕ್ಕಬಾರ್ದು, ಸುಟ್ಟು ಹೋಗುತ್ತೆ. ಈ ರೊಟ್ಟಿಯನ್ನು ಫ್ರಿಜ್ಜಲ್ಲೂ ಇಡಬಾರ್ದಲ್ಲ? ಫ್ರಿಜ್ಜಲ್ಲಿ ಇರಬಾರ್ದು. ಈ ರೊಟ್ಟಿ ಅಂದರೆ ಬೂದಿ ಕಟ್ಕೊಂಡು ಬಂದ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೆ ಬೂಸ್ಟ್ ಬರುತ್ತೆ, ಬೂದಿ ಕಟ್ಕೊಂಡುತ್ತೆ. ಬೂದಿ ಕಟ್ಕೊಂಡು ಬೂಸ್ಟ್ ಬಂದ್ಬಿಡುತ್ತೆ. ಜಾಸ್ತಿ ಇಟ್ಬಿಟ್ರೆ ಈ ಥರ ಕರ್ರಗ ಬಂದ್ಬಿಡುತ್ತೆ, ಈ ಥರ ಕರ್ರಗ ಬಂದ್ಬಿಡುತ್ತೆ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಇಕ್ಬಾರ್ದು. ಹೊರಗಡೆನೆ ಮನೆಯಲ್ಲಿ ಇಟ್ಕೊಳ್ಬೇಕು. ಬಿಸಿಲಲ್ಲಿ ಸ್ವಲ್ಪ ಕಾಸರೆ ಚೆನ್ನಾಗಿ ಕಡಕ್ ರೊಟ್ಟಿ ಅಂತ ಕಡಕ್ ರೊಟ್ಟಿ ಬೇಕಂದ್ರೆ ಬಿಸಿಲಲ್ಲಿ ಇಟ್ಕೋಬೇಕು. ಬಿಸಿಲಲ್ಲಿ ಇಟ್ಕೋಬೇಕು ಕಡಕ್ ರೊಟ್ಟಿ ಅಂದರೆ ಏನು ಹಾಳಾಗಲ್ಲ, ಏನೂ ಆಗಲ್ಲ. నేను ಎಷ್ಟು ದಿವಸನೂ ತಿನ್ಬಾರ್ದು. ಆಂಟಿ ಅವರು ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಇಕ್ತಾ ಇದ್ದಾರೆ. ಅವರು ಮಾಡ್ತಾರಂತೆ ರೊಟ್ಟಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ. ಮಾಡಿ ನೋಡ್ಕೊಳ್ರಿ. ಇದೇ ಥರ ಆಗಿಲ್ಲ ಅಂದರೆ ನಾವು ಒಂದು ಸರ್ತಿ ಕರ್ಸ್ರಿ ನಾವು ಇಲ್ಲೇ ಇರ್ತೀವಿ, ತೋರಿಸ್ಬರ್ತೀವಿ ಅಷ್ಟೇ.